ಕಪ್ರ ಎಣ್ಣೆ ಕೂಡಿ 50 ರೂಪಾಯಿ ಆಯ್ತು ರೀ. 70 ರೂಪಾಯಿ. ಅಂದ್ರೆ ಆಶೀರ್ವಾದ ಕಾಯಿ ಅವ್ರಿಗೆ ಕೊಡ್ತಾರೆ. ಕೊಡ್ತಾರೆ. ನೀವು ಪೌಚಿ ತೋರಿಸ್ರಿ, ಅಭಿಷೇಕ ಮಾಡಿಸಿರೇನ್ರಿ? ಅಂದ್ರೆ ಉಡಿ ತುಂಬಲಾಗಬೇಕು, ಆಶೀರ್ವಾದ ತೋಳ ಅರ್ಪಣೆ ಮಾಡಿ ಅದು ಅರ್ಪಣೆ ಮಾಡೋವ್ರಿ. ಸುಳ್ಯ ಕಾಯಿ 25 ರೂಪಾಯಿ ಪೌಚರು ಕಾಯಿ 30. ಎಲ್ಲಿ ಮ್ಯಾಗ ಇದು ಮಾಡಬಾರ್ದು. ಅದರ गार्डन ನೋಡ್ರಿ ಅವ इधर 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 का आता है ना? नहीं चलता है, नहीं चलता है. ಓಕೆ ಸ್ನೇಹಿತರೆ, ನೋಡ್ರಿ ದೇವಸ್ಥಾನ ಅಮ್ಮನ ಸನ್ನಿಧಿಯಲ್ಲಿ ನಮಗೆ ಉಡಿ ತುಂಬಿದ್ರು. ಅದು ಅಮ್ಮನ ಸನ್ನಿಧಿಯಲ್ಲಿ ನಾವು ಉಡಿ ತುಂಬ್ಕೋಬೇಕಂದ್ರೆ ಒಂದು ಪುಣ್ಯ ಮಾಡಿರಬೇಕು. ಆ ಪುಣ್ಯ ನಮಗೆ ಸಿಕ್ತು, ನನಗೆ ಮತ್ತು ನನ್ನ ತಂಗಿಗೆ. ನೋಡ್ರಿ ಈ ಥರ ಒಂದು ಖುಷಿ ಆಯಿತು. ಅದು ನಮ್ಮ ಅದೃಷ್ಟ ಅನ್ಕೊತೀನಿ. ತಾಯಿ ಸನ್ನಿಧಿಯಲ್ಲಿ ಉಡಿ ತುಂಬೋದು ನಮ್ಮ ಅದೃಷ್ಟ ಅನ್ಕೊತೀನಿ. ಖುಷಿ ಆಯಿತು. ಇಬ್ಬರು ತುಂಬಿದ್ರು, ಒಬ್ರಂದ ಇಬ್ಬಿಬ್ರು. ಒಳ್ಳೇದಾಗಲಿ. ನಾನಂತೂ ಹರಸ್ನಪ್ಪ ಅವ್ರಿಗೆ. ಅವ್ರು ಏನು ಅನ್ಕೊಟ್ಟಿರ್ತಾರೆ ಅದೆಲ್ಲ ಅವ್ರಿಗೆ ಒಳ್ಳೇದಾಗಲಿ. ಅವರು ಬೇಡ್ಕೊಡೋದು, ಅವರು ಇದು ಮಾಡ್ದ ತಾಯಿ ಕರುಣಿಸ್ಲಿ ಅಂತ ಕೇಳ್ಕೊತೀನಿ. ಓಕೆ, ಖುಷಿ ಆಯಿತು. ಅಮ್ಮನ ಸನ್ನಿಧಿ ಬೆಳಿಗ್ಗೆ ದರ್ಶನ ಸಿಕ್ತು. ಆಮೇಲೆ ಅಮ್ಮಗೆ ನಾವು ಉಡಿ ತುಂಬಿದ್ವಿ, ವಾಪಸ್ ಅಮ್ಮ ನಮಗೆ ಉಡಿ ತುಂಬಂಗೆ ಮಾಡಿದ್ದು, ನಮಗೆ ಉಡಿ ತುಂಬಿಸಿದ್ದು. ಖುಷಿ ಆಯಿತು. ಅದು ಒಂದು ಅದೃಷ್ಟ, ಒಂದು ಭಾಗ್ಯ ಅಂತ ಹೇಳ್ತೀನಿ. ಅಮ್ಮನ ಸನ್ನಿಧಿಯಲ್ಲಿ ಒಂದು ಉಡಿ ತುಂಬ್ಕೊಂಡು ಹೋಗೋದು ಖುಷಿ ಆಯಿತು. ಅಮ್ಮನ ದಯೆ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಆ ತಾಯಿಗೆ. ಓಕೆ ಸ್ನೇಹಿತರೆ, ಬಂದದಕ್ಕೆ ಒಂದು ಒಳ್ಳೆ ಖುಷಿ ಆಯಿತು. ಭಾಳ ದಿನ ಆಯ್ತು ನಾವು ಬರಬೇಕು ಅನ್ಕೋ. 2 ಸರಿನೂ ನಾವು ಬರಬೇಕು ಅಂತ ಅಂದ್ಕೊಂಡಾಗಲೆಲ್ಲ ಏನಾದರೂ ಒಂದು ಅಡಚಣೆ ಬಂದು ಕ್ಯಾನ್ಸಲ್ ಆಗಿಬಿಡ್ತಿತ್ತು. ತಯಾರಾಗಿ ಬಿಟ್ಟಿದ್ದೀವಿ. ಹೀಗಾಗಿ ಈ ಸರಿ ಇಲ್ಲಪ್ಪ ಹೋಗಲೇಬೇಕು ನಾನು ಅಂತ ನಿರ್ಧಾರ ಮಾಡಿದೆ. ನಾನು ಮೊದಲು ಅಮ್ಮನ ಸನ್ನಿಧಿ ಹೋಗ್ಬೇಕು, ಈ ದಿನವೂ ಚಲೋ ಐತಿ ಅಂದ್ಕೊಂಡೆ. ನಾವು ಅಂದ್ಕೊಳ್ಳೋದಲ್ಲ, ಮೇನ್ ಅಮ್ಮ ಅಪ್ಪನೆ ಕೊಡಬೇಕು. ಅವ್ರು ಅಪ್ಪನೆ ಕೊಟ್ಟರೆ ಮಾತ್ರ ನಾವು ಬರೋದಕ್ಕೆ ಸಾಧ್ಯ. ಈ ಸತಿ ಏನೈತಿ, ಅಮ್ಮ ಕರೆಸ್ಕೊಂಡ್ಲು, ಬಂದ್ವಿ ಖುಷಿಯಿಂದ. ಎಲ್ಲರೂ ಸೇರಿ ಬಂದಿದ್ದೀವಿ ನೋಡಿ. ಶಿವಗೆ ಬಾ ಅಂತ ಹೇಳಿದ್ವಿ, ಅವ ಬರಲಿಲ್ಲ. ಯಾಕಂದ್ರೆ ಆ ತಾಯಿ ಕರೆಸ್ಕೊಳ್ಳೋದಿಲ್ಲ ಏನೋ ಗೊತ್ತಿಲ್ಲ. ವೀರೇಶಾಗ ಇನ್ನೂ ನೋಡ್ತೀನಕ್ಕ, ಆಫೀಸ್ ವರ್ಕ್ ಇದೆ ಅಂತಿದ್ದೆ. ನೋಡೋಣ, ತಾಯಿ ಕರೆಸ್ಕೊಳ್ಳೋದಾದ್ರೆ ಕರೆಸ್ಕೊತಾಳ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದೆ ನಾನು. ಓಕೆ ಸ್ನೇಹಿತರೆ, ನೋಡಿರಿ ಬಾಲ ಮುತ್ತೈದ್ರಂತ ಆಕೆಗೂ ಉಡಿ ತುಂಬಿದ್ರು. ನಾವು ಬಂದದ್ದು ಒಂದು ಟೈಮ್ ಚಲೋ ಐತಿ, ಹೌದಿಲ್ಲ? ನಾವು ಭಾಳ ಚಲೋ ಟೈಮ್ ಒಳಗೆ ಬಂದೀವಿ. ನನಗಲ್ದೆ ಮತ್ತು ಮಗಳಿಗೂ ಉಡಿ ತುಂಬ್ಯಾರ, ನಮಗಲ್ದೆ ಮತ್ತು ಮಗಳಿಗೂ ಉಡಿ ತುಂಬ್ಯಾರ. ನೋಡ್ರಿ ಬಾಲ ಮುತ್ತೈದೆ ಆಕೆ ನಮ್ಮ ಮಮ್ಮಿಯರಿಗೆ ಅಟ್ಟೆ ತುಂಬಕ್ಕೆ ನಂಗೆ ತುಂಬಲ್ರಲ್ಲ ಅನ್ಕೊಂಡು ಆಕೆ ಅಮ್ಮ ನಿನಗೆ ಸಮಾಧಾನ ಮಾಡ್ಬೇಕಂತೇಳಿ ತಾಯಿಗೆಲ್ಲ ನೀನು ಬಾ ಅಂತ ದೇವ್ರ ಪರೀಕ್ಷೆ ನೋಡು. ಬಾಲ್ಯ ಮುತ್ತೈದೆಯರು ನಮ್ಮ ಮಮ್ಮಿಯರಿಗೆ ಅಟ್ಟೆ ತುಂಬಕ್ಕೆ ನಂಗೆ ಕರೋಲ್ರು ಆಕೆ ಕುಂತಿದ್ಲ, ನಮ್ಮ ಬಾಜುನೇ ಕುಂತಿದ್ಲಕ್ಕಿ ಅಲ್ಲಿ ಮನಸ್ಸಾಗ ಅನ್ಕೊಂಡಳ. ಅದಕ್ಕೆ ಅಮ್ಮ ಕಲ್ಮಶ ಇಲ್ಲದ ಮನಸ್ಸು ಯಾಕೆ ಬರ್ರಿ ಅಂತೇಳಿ ನಿಮ್ಗೆ ತುಂಬಿಸಿಲ್ಲ. ಅರ್ಥ ಮಾಡ್ಕೊಳ್ಳಿಲ್ಲ ಇದನ್ನೈತಿ ಅನ್ನೋದು. ದೇವ್ರ ಹಂಗೆ ಅವ. ತಾಯಿ ಸತ್ಯ. ನಾವು ಮನಸ್ನಾಗ ಏನು ಅನ್ಕೊಂತೀವಿ ಅದು ಅನ್ಕೊಂಡದ್ದು ಇಲ್ಲಿಂದ ಇಲ್ಲೇ ಈಡೇರಿಸ್ಬಿಡ್ತಾಳ ತಾಯಿ. ಅದು ನೀ ತಿನ್ಬೇಡ ಪುಟ್ಟಿ, ಅದು ಹಣ್ಣು ನೀ ತಿನ್ಬಾರ್ದು. ಅವ್ರು ಉಡದಾಗಿಟ್ಟದು ಅವರೇ ತಿನ್ನಕ್ಕೆ ಹೋಗ್ಬಾರ್ದು.
ನಾನು ಬಾಲ್ಯಕ್ಕಿದ್ದು ನಿನಗೆ ಕೊಡ್ತೇನೆ ಅಂತ ನೀ ಏನದ ಅವ್ರಿಗೆ ಅಣ್ಣ ಕೊಡ ಬದ್ಲಾತಾವ ಹಣ್ಣು ಚೆನ್ನಾಗಿತ್ತ ಚೇಂಜ್ ಮಾಡೋದು ಅವ್ರು ತಿಂತಾರೆ ಎಲ್ಲ ಉಡಿ ತುಂಬಿದ್ರಲ್ಲ ಈಗ ಅವ್ರು ತಿಂತಾರೆ ಈಗ ನಾವು ತಂದು ತಿಂದ್ರೆ ನಡೀತದೆ ಅದೆಲ್ಲ ತೊಗೊಂಬ ಹೋಗ್ಬಿಟ್ಟೆ ನೋಡಿದ್ದೀನಿ ಹೆಂಗೆ ತಂದೆಪ್ಪ ಹೆಂಗೆ ನೋಡಿ ನಾನು ಇನ್ನೂ ಇವಾಗರೆ ಅಂದ್ಕೊಂಡೆ ಹಣ್ಣು ತಂದೆವು ಅಮ್ಮಗೆ ಪ್ರಸಾದ ಕೊಟ್ಟೆವು ವಾಪಸ್ 2 ಡೇಟ್ ಕೊಟ್ಟರು ಅವರು 1 ಡಜನ್ ಹಣ್ಣು ತಂದಿದ್ದು ನಾನು ಅಂದ್ಕೊಂಡೆ ಇನ್ನೊಂದು ಡಜನ್ ತೊಗೊಂಬರಪ್ಪ ಇಲ್ಲೇ ಎಲ್ಲರೂ ಒಂದೊಂದು ಕುಂತ್ಕೊಂಡು ತಿನ್ನೋಣ ಅಮ್ಮನ ಇದ್ರೊಳಗೆ ಪ್ರಸಾದ ತಿಂದು ಹೋಗೋಣ ಅಂತ ನಾನು ಅಂದ್ಕೊಂಡೆ ನೋಡಿರಿ ವಾಪಸ್ ಮತ್ತೆ ನಮ್ಗೆ ಅಮ್ಮನೇ ಕುಂತಲ್ಲಿ ನೀವು ಅಲ್ಲೇ ಕುಂತ್ರಿ ಎಲ್ಲಿ ಹೋಗ್ಬೇಡ್ರಿ ಅಂತ ಹೇಳಿಬಿಟ್ಟು ಪ್ರಸಾದ ಕಳಿಸಿದ್ರು ಎಲ್ರಿಗೂ ಪ್ರಸಾದ ಮಾತು ಇಲ್ಲೇ ಕುಂತಲೇನೆ ಸಿಗಂಗೆ ಮಾಡಿಲ್ಲ ಅರಿಶಿನ ಕುಂಕುಮ ಗುಡಿಯಾಗ ಅರಿಶಿನ ಕುಂಕುಮ ಸಿಗ್ಬೇಕಾದ್ರೆ ಭಾಳ ಪುಣ್ಯ ಮಾಡಿರ್ಬೇಕು ಅಂತಂದು ನಮಗೆ ಸಿಗುತ್ತು ತೊಗೊಂತೀನಿ ಎಲ್ಲರೂ ಒಟ್ಟಿಗೆ ಹಿಡ್ರಿ ಅಂದ್ರೆ ಒಂದು ಇದಾಗುತ್ತೆ ನೀನು ಹಿಡಿ ಪುಟ್ಟೆ ಎಲ್ಲರೂ ಹತ್ತಿರ ಹಿಡ್ರಿ ಕ್ಯಾಮ್ರಾಕ್ಕೆ ಬರಂಗೆ ನೀನು ಅವ್ರ ಕೈಯಲ್ಲಿ ಐತಿ ನಾನು ತೆಗಿಯಾಕತ್ತೀನಿ ಅಲ್ಲಿ ಒಂದು ಫೋಟೋ ತೋರಿ ನೀವು ಅಣ್ಣ ಬರ್ರಿ ಎಲ್ಲರೂ ಊಟ ಮಾಡಮ್ಮ ತಮ್ಮ ಇಡ್ಲಿ ಸಾಂಬಾರು ಚಟ್ನಿ ಅದು ಕಟ್ಸ್ಕೊಂಬಂದನ ಬಾಣ ಹಚ್ಕೋ ಜೊತೆಗೆ ಬಿಟ್ಟು ಬರ್ರಿ ಚಪಾತಿ ಪುಂಡೆ ಪಲ್ಯ ಶೇಂಗಾ ಚಟ್ನಿ ಉಳ್ಳಾಗಡ್ಡಿ ತೊಗೊಂಡ್ರೆ ಈ ಕಡೆ ಕೊಡ್ರಿ ಕೊಡ್ರಿ ಎಲ್ಲರಿಗೂ ಒಂದೊಂದು ಉಳ್ಳಾಗಡ್ಡಿ ಕೊಡ್ರಿ ತುಪ್ಪ ಎಷ್ಟಾಗಲ್ಲ ಹತ್ತೈತಿ ಬರ್ರಿ ಎಲ್ಲರೂ ಊಟ ಮಾಡೋಣ ಬರ್ರಿ ಊಟ ಮಾಡ್ಕೊಂಡು ಶಿಸ್ತಿನಾಗ ಈಗ ಹೊಟ್ಟಿ ಜಬರ್ದಸ್ತ್ ಊಟ ಮಾಡ್ಕೊಂಡು ಹಿಡಿಯುತ್ತಾರೆ ಈಗ ನೀನಪ್ಪ ಹಾಂ ಆರಾಮಾಗಿ ನಿದ್ದೆ ಹೊಡ್ರಿ ಸೀಟ್ ಚಂದಾಗಿದ್ದು ಅಂದ್ರೆ ನಿದ್ದೆ ಹೊಡೆಯೋದು ಆರಾಮಾಗಿ ನಂದೊಂದು ಹೊಡೆದ ಹಿರೇಶ್ ನಾಟಕ ಮಾಡ್ಸೇನಾ ನೀವು ಮಾಡಲಿಲ್ಲನು ನಿಮ್ಮಿಂದನೇ ಅದು ನಾಟಕ ಆದದ್ದು ಓಕೆ ಸ್ನೇಹಿತರೆ ಆಯ್ತು ನೋಡ್ರಿ ಎಲ್ಲನೂ ಇವಾಗ ಎಲ್ಲ ದರ್ಶನ ಆಯಿತು ಎಲ್ಲ ಆಯಿತು ಎಲ್ಲ ನೋಡ್ರಿ ಎಲ್ಲ ಪ್ಯಾಕ್ ಮಾಡ್ಕೊಂಡೆ ತೊಗೊಂಡು ಎಲ್ಲ ಅವರೆಲ್ಲ ಹಾಕೋತಾರೆ ಬಿಡು ಓಕೆ ರೂಮ್ ಎಲ್ಲ ಚೆಕ್ಔಟ್ ಮಾಡಿದೆವು ಇನ್ನು ಮಂತ್ರಾಲಯಕ್ಕೆ ಹೋಗ್ಬೇಕನ್ನೋದು ಪ್ಲಾನಿಂಗ್ ಐತೆ ತಂಗಿ ಪ್ಲಾನಿಂಗ್ ಐತೆ ಹಬ್ಬ ಮುಗಿದ ತಕ್ಷಣನೇ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳಕತ್ತಲ್ಲ ಅವ್ನಿಗೆ ಹಟ್ಟಿಗೆ ಗುಡು 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 ಮಾಡಾಕತ್ತದ ಅವನಿಗೆ ಅವ ಸ್ಕೂಲ್ಗೆ ಹೋಗೋ ಹಬ್ಬ ಅದು ಮರ್ದಿನೇ ಸ್ಕೂಲ್ಗೆ ಹೋಗೋದೈತೆ ಒಂದು ನೋಡಿ ಸ್ನೇಹಿತರು ಎಲ್ಲರೂ ಅವರು ಮಂತ್ರಾಲಯಕ್ಕೆ ಹೋದ್ರೆ ನಾನು ಸ್ಕೂಲ್ಗೆ ಹೋಗ್ಬೇಕಂತ ಹೇಳ್ತಾನೆ ಅವನು ತಮ್ಮ ಮುಂದೆ ಇದ್ದೇ ಇರ್ತೈತಿ ಅದ್ರಾಗ ನೀವು ಗಂಡ್ಮಕ್ಳು ಎಲ್ಲಾದ್ರೂ ಸಿಂಗಲಾಗಿ ಹೋಗಿ ಮಿಂಗಲಾಗಿ ಬರ್ಬೋದು ಹಾಂ ಬರ್ಬೋದು ನಾವು ಹೆಣ್ಮಕ್ಳು 4 ಗೋಡೆ ಮತ್ತೆ ಬೇಕಾದಂತ ಲಾಕ್ಡೌನ್ ಫಸ್ಟ್ ಜರ್ನಿ ಹೋಗ್ಲಿಂದು ಅದೇ ಫಸ್ಟ್ ಜರ್ನಿ ಓಕೆ ಮತ್ತೆ ಶುರು ಆಯ್ತು ನೋಡ್ರಿ ಊರ ಕಡೆ ಪ್ರಯಾಣ ಅದು ಕಲ್ಯಾಣ ಮಂಟಪ ಅಲ್ಲೆಲ್ಲ ಹಾಸಿಗೆ ಹೊದಿಕೆ ಹಾಸಿಗೆ ತಂದವರೆಲ್ಲರೂ ಅಲ್ಲೇ ಉಳ್ಕೊತಾರೆ ಅದಕ್ಕೇನು ಚಾರ್ಜ್ ಇಲ್ಲ ನಾವೇನೈತಿ ಈ ಥರ ರೂಮ್ ತೊಗೊಂಡ್ರೆ 450 ರೂಪಾಯಿ ನಮ್ಮ ರೂಮ್ ನಂಬರ್ ನೋಡ್ರಿ 104 ಮತ್ತೆ ಸಿಗೋಣ ಅಲ್ಲಿ ಟೂರ್ಗೆ ಹೋದಲ್ಲಿ ಹಬ್ಬ ಆಗಲಿ ದೀಪಾವಳಿ ಹಬ್ಬ ಅದಕ್ಕೆ ಹೋದ ಬಳಿಕ ಮನೆ ಸ್ವಚ್ಛ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಎಲ್ಲ ಅಷ್ಟು ಕ್ಲೀನ್ ಮಾಡಿಕೊಂಡು ಬಂದೆ ಏನು ಲಕ್ಷ್ಮೀ ಪೂಜೆ ಮಾಡೋದೇನೋ ಊರು ಲಕ್ಷ್ಮೀ ಪೂಜೆ ಮಾಡ್ತೀವಿ ರೆಸ್ಟ್ ಫಸ್ಟ್ ತಗೊಂಡು ಆಮೇಲೆ ಟೈಮ್ ನೋಡ್ಬಿಟ್ಟು ಹಬ್ಬ ಮಾಡಿಬಿಟ್ಟು ತಮ್ಮ ಬಿಜಾಪುರಕ್ಕೆ ಹೋಗ್ತಾನೆ ಅಲ್ಲೇ ಉಳ್ಕೊತಾನೆ ಅವ ಅಲ್ಲಿಂದ ಮತ್ತೆ ಹೋಗ್ಬೇಕು ಬೇರೆ ಆಂಧ್ರದ್ದು ಅವ್ನ ಡ್ಯೂಟಿಗೆ ಹೋಗೋದೈತಿ ನಾವು ಯಾಕಪ್ಪ ಅಂತಂದ್ರೆ ನಾವೇ ಹೆಣ್ಮಕ್ಳು ಮಕ್ಳು ಕರ್ಕೊಂಡು ಅಂತ ಹೇಳ್ಬಿಟ್ಟು ಬಾತಮ್ಮ ಅಂತೇಳಿ ಕರೆಸ್ಕೊಂಡಿದ್ದು ಅವ ಅಲ್ಲಿ ಆಂಧ್ರದಲ್ಲಿದ್ದ ಡ್ಯೂಟಿಗೆ ಅಲ್ಲಿಂದ ನಮ್ಮ ಸಲುವಾಗಿ ಬಂದ ಒಂಥರ ನೋಡ್ರಿ ಹೆಂಗಂದ್ರೆ ತಂದೆಗಿಂತ ಹೆಚ್ಚು ನಂಗೆ ಪ್ರೊಟೆಕ್ಟ್ ಮಾಡ್ತಾನೆ ನಮ್ಮನ್ನು ಅವನು ಈ ಬಾಂಧವ್ಯ ಬಟ್ಟ ಅಲ್ಲದೆ ಇದೊಂದು ಸ್ಟ್ರೆಂತ್ ನಮಗೆ ಇದೊಂದು ನಮಗೆ ಅರ್ಥ ಮಾಡ್ಕೊಂಡ್ರೆ ಭಾಳ ಐತಿ ಹಿಂದಕ್ಕೆ ಮಾತಾಡ್ತಾರೆ ಬರ್ತಾರೆ ಇಲ್ಲ ತಳಕಿ
ಅದು ನೋಡಗ ಹೆಂಗೆ ಹೊಂಟು ಬಿಡ್ತದ ನೋಡಿ ಹೆಂಗೆ ಹೊಂಟ ಪೂರಿ ಎಲ್ಲರೂ ಇಲ್ಲೇ ಇದೀವಿ ನಾವು ಹೋಗಿ ಹೊಂಟ್ಬಿಟ್ಟೆ ನಾವು ಓಟ ಜಾಸ್ತಿ ಅವನಿಗೆ ಒಂಥರ ಖುಷಿ ಆಯಿತು. ಆಮೇಲೆ ಹರಕೆ ತೀರ್ಸೋದಿತ್ತು, ಭಾಳ ದಿನದಾಗಿತ್ತು, ಹರಕೆ ತೀರಿದ್ದು ಆಯಿತು. ತಾಯಿ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ. ಹಾಂ ಮತ್ತು ದುಡ್ಡು ಕೊಡೋದೈತಲ್ಲ ಅವ್ರು ಇನ್ನೂ ನಂಬರ್ ಎಲ್ಲ ಐತೆ ಅವ್ರದ್ದು. ಅವ್ರಿಗೆ ಫೋನ್ ಮಾಡು, ಅವರಿಗೆ ದುಡ್ಡು ಕೊಡೋದೈತೆ, ಅವ್ರ ಅಮೌಂಟ್ ಏನೋ ವಾಪಸ್ ಕೊಡೋದೈತಿ. 1000 ರೂಪಾಯಿ ಇಸ್ಕೊಂಡ್ರೆ ಅವ್ರು ನಿನ್ನೆ ತೊಗೊಂಡೋಗುತ್ತೆ. ಹಾಂ ಇಡು, ಈ ಚಾವಿ ಇಲ್ಲೇ ಕೊಟ್ಟವ್ರೆ ಅಂತ ಹೇಳ್ತಾರೆ ಅವ್ರು. ಹಾಂ ಹೋಗಿ ಬಾ ಅಲ್ಲಿ, ಅದರ ಏನಿಲ್ಲ ನೋಡೋರು ಅವರೇ ಇರ್ತಾರೆ. ಮತ್ತು ಬೇರೆ ನಿನ್ನೆ ಅವ್ರ ನಂಬರ್ ತೊಗೊಳೋದಿತ್ತು ಏನವರು. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನೀವು ಕೂಡ ಎಂಜಾಯ್ ಮಾಡಿದ್ರಿ ಅನ್ಕೊತೀವಿ. ನಾವಂತೂ ಸಖತ್ ಎಂಜಾಯ್ ಮಾಡಿ ಬಂದ್ವಿ. ಹಾಗೆ ತುಂಬ ಖುಷಿಯಿಂದ ಬಂದ್ವಿ ಅಮ್ಮನ ಸನ್ನಿಧಿಯಲ್ಲಿ. ಮತ್ತು ನಮಗೆ ಒಂದು ಅಮ್ಮನಿಂದ ಆಶೀರ್ವಾದ ಸಿಕ್ತು, ಮುತ್ತೈತನ ಬಗ್ಗೆ ಹೆಚ್ಚಿಗೆ ಆಗುವಂಥ ಆಶೀರ್ವಾದ ಸಿಕ್ತು. ನಿಮ್ಮ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಲಿ.